ಮಂದಹಾಸದಿಂದ ಮೆರೆಯುತ್ತಿರುವ ಸಾಯಂಗರಾವ್, ನಿನ್ನ ಆತ್ಮೀಯ ಬಲಗೈ ಬಂಟನಂತೆ ನಡೆಸಿ ನಿನ್ನ ಸರ್ವಾಸ್ತಿಯನ್ನು ಮತ್ತಷ್ಟು ವಿಸ್ತಾರವಾಗಿ ಬೆಳೆಸಿ ಆ ಸಿರಿ ಸಂಪತ್ತಿಗೆ ನಾ ರಾಜನಾಗಿ ಮೆರೆಯಲೇಬೇಕು. ತುಂಬಿದ ವಯಸ್ಸಿಗೆ ಬಂದ ನಿನ್ನ ಮುದ್ದಿನ ತಂಗಿ ಕಲ್ಪನಾ, ನಿನ್ನ ಮನದಾಳದಲ್ಲಿ ನನ್ನ ಪ್ರತಿಬಿಂಬದ ಚಿತ್ತಾರವನ್ನೇ ಬಿಡಿಸಿ ನಿನ್ನ ಕನಸಿನ ರಾಜನಾಗಿ ಮೆರೆಯುವುದೇ ಈ ನಾಗರಾಜನ ಗುರಿ. ಒಂದು ನಿನ್ನ ಮನೆಗೆ ಬಂದು ನಿನ್ನನ್ನು ಹತ್ತಿರದಿಂದ ಕಂಡಾಗ ಈ ನಮ್ಮ ಮೈಮನ ರೋಮಾಂಚನದಿಂದ ಸ್ವರ್ಗದ ಬಾಗಿಲನ್ನೇ ತಟ್ಟಿದಂತಾಯ್ತು ಕಲ್ಪನಾ, ಸ್ವರ್ಗದ ಬಾಗಿಲನ್ನೇ ತಟ್ಟಿದಂತಾಯ್ತು. ನಿನಗಾಗಿ ಬರಬೇಕು ಕಲ್ಪನಾ, ಈ ನಿನ್ನ ಹೃದಯದ ರಾಜನಾಗಿ. ಅಂದು ಕಾಲೇಜ್ ಮೈದಾನ ನಡೆದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಗೆದ್ದ ಆ ವೀರಭದ್ರ ಅವನಲ್ಲಿ ಎಂಥ ಛಲ, ಬಡತನದಲ್ಲಿದ್ರೂ ಕೂಡ ಸಾಧನೆ ಗೈಬೇಕೆಂಬ ಛಲ ಹೋಗ್ತಿದ್ದನಲ್ಲ. ನಿಜವಾಗ್ಲೂ ಮೆಚ್ಚಲೇಬೇಕು ವೀರಭದ್ರ. ನಿನಗೆ ಸರಿಸಾಟಿ ಯಾರೂ ಇಲ್ಲ, ನಿನಗೆ ನೀನೇ ಸರಿಸಾಟಿ. ಆದ್ರೆ ನನ್ನ ಮಾವ ವಿಕ್ರಮ್ ಇದ್ದಾನೆ, ಯಾವಾಗ ನೋಡಿದ್ರು ತನ್ನನ್ನು ತಾನೇ ಜಂಬ ಕೊಚ್ಕೊಳ್ತಾನೆ. ನಾನೇ ಕುಮಾರ ಅಂತ ಜಂಬ ಕೊಚ್ಕೊಳ್ತಾನೆ. ಆದ್ರೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಅವನು ಎಂತವನು ಅಂತ. ಹಿಂದಿಲ್ಲ ನಾಳೆ ಅರ್ಥ ಆಗ್ಬೋದು. ಇವತ್ತ್ಯಾಕೋ ಏನು ವೀರಭದ್ರನನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು ಹೆಚ್ಚಿಸ್ತಾ ಇದೆಯಲ್ಲ. ಇಲ್ಲಿ ನಾನೇ ನೋಡ್ಕೊಂಡು ಬಂದ್ರೆ ವೀರಭದ್ರ ಈ ಕಡೆನೇ ಬರ್ತಾ ಇದ್ದಾನೆ. ಬನ್ನಿ ಬನ್ನಿ, ನೀನು ಭದ್ರ. ಯಾರು ನೀವು? ನೋಡು, ನಾನು ಯಾರು ಅಂತ ಹೇಳ್ತೀನಿ. ಮೊದಲು ಅಂದು ನಡೆದ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕೆ ನಿನಗೆ ನಾನು ಅಭಿನಂದನೆಗಳೇ ಹೇಳ್ತಾ ಇದ್ದೀನಿ. ಮೊದಲು ಯಾರಂತ ಹೇಳಿ. ನಾನು ಈ ಊರ ಅಗರ್ಭ ಶ್ರೀಮಂತನಾದ ಕಾಳಿಂಗರಾವನ ತಂಗಿ ಕಲ್ಪನಾ ಅಂತ. ಗೊತ್ತಾಯ್ತು? ಓಹೋ, ಕಾಳಿಂಗರಾವ್ ತಂಗಿ ನೀನು. ನಿಮ್ಮ ಮಾವನಿಗೆ ಸಪೋರ್ಟ್ ಮಾಡಬೇಕಾದ ನೀನು ನನಗೆ ಅಭಿನಂದನೆ ಹೇಳ್ತಿರುವಲ್ಲ, ನನಗೆ ಆಶ್ಚರ್ಯವಾಗುತ್ತಿದೆ. ಅಂತ ಆಶ್ಚರ್ಯ ಪಡೋದ್ರಲ್ಲಿ ಏನಿದೆ? ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದನ್ನ ನಾನು ನೇರವಾಗಿ ಹೇಳುವುದೇ ನನ್ನ ಸ್ವಭಾವ. ನೀವು ನಾನು ನಿಮ್ಮನ್ನ ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ಸಾಕು ಮಾಡು ಕಲ್ಪನಾ, ಈ ನಿನ್ನ ಕಪಟ ನಾಟಕ. ಈ ನಿನ್ನ ಕಪಟ ನಾಟಕಕ್ಕೆ ನಾನು ಪಾತ್ರಧಾರಿ ಆಗಲಾರೆ. ಅದಕ್ಕಾಗಿ ದಾರಿ ಕಾಯ್ತಾನೆ ಅಂತಿರುತ್ತಾರಲ್ಲ, ಅವರನ್ನು ಕಾಣು. ಭದ್ರ, ಏನು ನಾನು ನಾಟಕವಾಡ್ತಾ ಇದ್ದೀನ? ಅಲ್ಲ ಭದ್ರ, ನನ್ನ ಮನಸ್ಸನ್ನ ಒಂದ್ಸಲ ನೀನು ಅರ್ಥ ಮಾಡ್ಕೋ. ನಾನೇನು ನಿನ್ ಮುಂದೆ ನಾಟಕ ಆಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನನ್ನ ಬಗ್ಗೆ ಇಷ್ಟೊಂದು ತಪ್ಪಾಗಿ ತಿಳ್ಕೊಂಡಿದ್ಯಾ? ನೀನು ಆಡುವ ಮಾತುಗಳು ನಿನ್ನ ಮಾತುಗಳು ಅಥವಾ ನಿನ್ನಣ್ಣನ ಕಾಳಿಂಗರಾವನ ಮಾತುಗಳು? ನೋಡು ಕಲ್ಪನಾರವರೇ, ಬಡವರ ಸಮಾಜದ ಮೇಲೆ ಅರಮನೆ ಕಟ್ಟಿ ಮೆರೆಯುತ್ತಿರುವ ನಿನ್ನ ಅಣ್ಣ ಕಾಳಿಂಗರಾವ್ ನಿನ್ನ ಪ್ರೀತಿಯನ್ನು ಒಪ್ಪುತ್ತಾನ ಹಾಗೆಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಭ್ರಮೆ. ನೋಡು ಕಲ್ಪನಾ, ಅದು ನಿನ್ನ ತಪ್ಪಲ್ಲ, ಶ್ರೀಮಂತಿಕೆ ಅಮಲಿನ ತಪ್ಪು. ಪ್ರಸಂಗ ಬಂದರೆ ಮೈ ಮೇಲೆ ಬಟ್ಟೆ ಬದಲಾಯಿಸಿದಂತೆ ಮೆಚ್ಚಿ ಬಂದ ಹುಡುಗನನ್ನೇ ಬದಲಾಯಿಸುವ ಜಾಯಮಾನ ನಿಮ್ಮದು. ಆಕಾಶ ಭೂಮಿ ಎಂದಾದರೂ ಒಂದಾಗಲು ಸಾಧ್ಯವೇ? ಇದು ಕಲಿಯುಗದ ಚದುರಂಗದಾಟ. ಮಹಾಭಾರತದ ಸಗಣಿಯ ಕೈಗೊಂಬೆಯಾಗಿ ಆಟವಾಡಿದ ದುರ್ಯೋಧನ ನಾನಾಗಲಾರೆ. ನೋಡು ಭದ್ರ, ಮತ್ತೆ ಈ ಮಾತಿನಲ್ಲಿ ಕಟ್ಟೆ ಮುರಿದಂತೆ ಮಾತಾಡ್ಬೇಡ. ಸ್ವಲ್ಪ ವಿಚಾರ ಮಾಡು. ಬರ್ತೀನಿ, ಬಾ. ಇದೇನಿದು? ನಾನೇ ಶ್ರೀಮಂತ ಹೆಣ್ಣಾಗಿದ್ರು ಯಾರ ಮುಂದೆ ಹಿಂದೆ ಬೀಳ್ದ ನಾನು ಇವತ್ತು ವೀರಭದ್ರನ್ಗೆ ಮನಸ್ಸೋತಿದ್ದೀನಿ ಅಂದ್ಮೇಲೆ ಇವತ್ತು ಇವನು ನನ್ನನ್ನೇ ಅವಾಯ್ಡ್ ಮಾಡ್ತಾ ಇದ್ದೀನಿ. ವೀರಭದ್ರ, ನೀನಂದ್ರೆ ನನಗಿಷ್ಟ ಅಂತ ನಾನು ನಿಂತಿದ್ದೆ. ಆದ್ರೆ ನಮ್ಮ ಕಾಲೇಜ್ನಲ್ಲಿ ನನ್ನ ಹಿಂದೆ ಮುಂದೆ
ಸಾಕಷ್ಟು ಜನ ಸುತ್ತಾ ಇದ್ದಾರೆ. ಆದ್ರೆ ಎಂದು ನೀನು ನನ್ನ ಒಂದು ಸಾರಿ ಬೆಳಗ್ಗೆ ನೋಡ್ದಕ್ಕೆ ಹೋಗ್ಬಿಟ್ಟಿಲ್ಲ ಭದ್ರ, ವೀರಭದ್ರ. ಎಲ್ಲಿ ಆದ್ರೆ ನಾನು ನಿನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ ಭದ್ರ. ನಿನ್ನನ್ನ ಮಾತ್ರ ನಾನು ಯಾವತ್ತೂ ಬಿಡೋಣ. ಶಬಾಷ್ ಕಲ್ಪನಾ, ಶಬಾಷ್. ಮೆಚ್ಚದೆ ಈ ನಿನ್ನ ಧೈರ್ಯ. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಪಕ್ಕದ ಮನೆಗೆ ತುಪ್ಪ ಕೇಳದಂತೆ ಹಾಗಾಯ್ತು ಈ ನಿನ್ನ ಮಾತು. ನಾಡಿಗೆ ಶ್ರೀಮಂತ ಕಾಳಿಂಗರ ಅವನ ತಂಗಿ, ಆದರೆ ಆ ಬಡ ಬಿಕಾರಿ ಭದ್ರನ ಮೇಲೆ ಪ್ರೀತಿನಾ? ನೋಡು, ಯಾರು ಮೆಚ್ಚಲಿ ಯಾರು ಬಿಡ್ಲಿ ಅದರ ಅವಶ್ಯಕತೆ ನನಗಿಲ್ಲ. ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ನಿನಗೆ ಗೊತ್ತಿಲ್ಲವೇ ಕಲ್ಪನಾ? ನಿನ್ನ ಸೋದರತ್ತೆಯ ಮಗ, ನಿನ್ನ ಮದುವೆ ಮಾಡಿಕೊಳ್ಳಲು ಬಂದ ನಿನ್ನ ಮಾವ ಅರ್ಥಾತ್ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಗಂಡನಾಗಲು ಬಂದವ ನಾನು. ಹೋಗು, ನೀನು ಆಸೆ ಬೇರೆ ಇಟ್ಕೊಂಡಿದ್ಯಾ? ನೀನು ಆಸೆ ಇಟ್ಕೊಂಡ್ರೆ ಮುಗಿದು ಹೋಗ್ತಾ? ನಿನ್ನಂತ ದುಷ್ಟನನ್ನ ಕಟ್ಟಿಕೊಳ್ಳಕ್ಕೆ ನಾನೇನು ಅಮಾಯಕರಲ್ಲ. ಬರ್ತೀನಿ, ಗುಡ್ ಬೈ. ನನ್ನನ್ನು ತಿರಸ್ಕಾರ ಮಾಡಿ ನೀನು ಬದುಕುವುದಾದರೆ ಮುಂದಿನ ಪರಿಣಾಮ ನೆನಪಿರುವುದಿಲ್ಲ. ಇದೇ ವಿಷಯನ ನಿಮ್ಮಣ್ಣನ ಮುಂದೆ ಹೇಳಿದರೆ ಏನಾಗಬಹುದು ಗೊತ್ತಾ? ಅಯ್ಯೋ ವಿಕ್ರಮ್, ನಾನ್ ತಮಾಷೆ ಮಾಡ್ದೆ, ಅದನ್ನ ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಿಳ್ಕೊಳ್ದ? ಅಲ್ಲ ವಿಕ್ರಮ್, ನೀವೆಲ್ಲಿ? ಆ ಬಡ ಬಿಕಾರಿ ಭದ್ರ ಎಲ್ಲಿ? ನಾನು ಅವನನ್ನ ಪ್ರೀತಿಸ್ತೀನ? ಏನೋ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರ ಅಂತ ಟೆಸ್ಟ್ ಮಾಡ್ದೆ ಅಷ್ಟೇ. ತಮಾಷೆ ಕಲ್ಪನಾ? ಹಾ ಹೌದು. ಹಾಗಾದರೆ ನನ್ನ ಮನ ತಣಿಸುವ ಕಲ್ಪನಾ, ನಿನ್ನ ಹಿಂಪಾದದಿಂದ ನನ್ನ ಮನ ತಣಿಸುವ. ಓ ಎಸ್ ರಚ್ಚ. ನಡೆದುಪ ಕಲ್ಲಗೆ ನಾಡಿಸುವೆ ಮಲ್ಲಿಗೆ, Thank you.
ಹೋಗು ಕಲ್ಪನಾ, ಹೋಗು. ನನ್ನ ಪ್ರೀತಿಯ ಬಲೆಯಲ್ಲಿ ನಿನ್ನ ಕೆಡವಿ ನಿನ್ನ ಬರಿದಾದ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಮುದ್ದಿನ ಅಣ್ಣ ಕಾಳಿಂಗನ ಅವನ ಅಧಿಕಾರ ಅಂತಸ್ತ ನಿರ್ಧಾಮ ಮಾಡಿ ಈ ಊರಿಗೆ ಪುಂಡ ಪುಡಾರಿಯಾಗಿ ನನ್ನ ಮೆರೆದಿದ್ದರೆ ನಾನು ವಿಕ್ರಮನೇ ಅಲ್ಲ. ಇದು 21ನೇ ಶತಮಾನದ ಕಂಪ್ಯೂಟರ್ ಈಗ ಅರ್ಥ ತಲೆ ತೆಗೆಯುವುದೀಗ. ಕರುನಾಡಿನ ಗಂಧದ ಗುಡಿ, ನಿಸರ್ಗದ ತಾರ, ಪ್ರಕೃತಿಯ ಸೌಂದರ್ಯ, ಜುಳು ಜುಳು ಹರಿಯುತ್ತಿರುವ ನೀರು, ನಗಲಿನ ನಾಟ್ಯ, ಚಿಲಿಪಿಲಿ ಗುಟ್ಟುವ ಈ ನಾದಮಯ ಇಂಚರ, ಇವೆಲ್ಲ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ರೆ ನನಗೂ ಈ ಪ್ರಕೃತಿಯನ್ನು ಕಂಡು ಹಾಡಿ ನಲಿಬೇಕು ಅನಿಸ್ತಾ ಇದೆ. ಮಾತಿಲ್ಲ ಕಥೆಯಿಲ್ಲ ಏನಿದೆ, ಕೈಗಾರಿಕೆಲ್ಲ ಏನಾಗಿದೆ, ನಿನ್ನಿಂದಲೇ ಕಥೆಗಾಗಿದೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಓಹೋ, ಯಾರಿಲ್ಲದ ಈ ಅಭಯಾರಣ್ಯದಲ್ಲಿ ಯಾವುದು ಹಕ್ಕಿ ಕುಹು ಎಂದು ಹಾಡುತ್ತಿದೆಯಲ್ಲ? ಬೇಟೆ ಯಾವುದಾದರೇನು, ನನ್ನ ಕಾರ್ಯ ಸಾಧನವೇ ನನಗೆ ಮುಖ್ಯ ಗುರಿ. ಪ್ರೀತಿಯಿಂದ ತಿಳಿದು ಸಾಮೋಪಾಯದಿಂದ ಕೇಳುವೆ, ನನ್ನ ಮನ ತಣಿಸು ಬಾಯಂದು. ಒಲೆದು ಬಂದರೆ ಈ ದಿನವೇ ಸ್ವರ್ಗ, ಇಲ್ಲದಿದ್ದರೆ ಬಲಾತ್ಕಾರ. ಹಲೋ ಮಿಸ್. ಯಾರು ನೀನು? ಏನ್ ಮೇಡಮ್ ಇಷ್ಟು ಬೇಗ ಮಾತು ಬಿಡೋದ? ನಿಮ್ಮ ಫ್ಯಾಕ್ಟರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಾಗರಾಜ್ ಅಂತ. ಓಹೋ, ನಾಗರಾಜ್, ಅರ್ಥವಾಯ್ತು. ಬರೀ ಹೆಸರು ಕೇಳಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟು ಹೇಳ್ತಾ ಇದೆಯಲ್ಲ. ಬಹುಶಃ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಿದ್ರೆ ಇನ್ನು ಎಷ್ಟು ಬಿಲ್ಡಪ್ ಕೊಟ್ಟು ಹೇಳ್ತಾ ಇದೆಯೋ ಏನೋ. ಇರ್ಲಿ, ಏನಾಗ್ಬೇಕಾಗಿತ್ತು? ನೋಡು ಕಲ್ಪನವರೇ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ, ನಿಮಗೆ ಹೇಗೆ ಹೇಳಲಿ? ಯಾರಿಲ್ಲದ ಈ ಅರಣ್ಯದಲ್ಲಿ ಒಬ್ಬಂಟಿಯಾಗಿ ಹಾಡಿ ಕುಣಿಯುತ್ತಿರಲ್ಲ, ನಿಮಗೆ ಬೇಸರವಾಗುವುದಿಲ್ಲವೇ? ಬೇಸರನ? ನನಗ್ಯಾಕೆ ಬೇಸರ ಆಗ್ಬೇಕು? ನನ್ನ ಮನಸ್ಸಿಚ್ಛೆಯಂತೆ ನಾನು ಈ ವನದಲ್ಲಿ ಹಾಡಿ ಕುಣಿತಾ ಇದ್ದೆ ಅಷ್ಟೇ. ನೋಡಿ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ, ನಿನಗೆ ಹೇಗೆ ಹೇಳಲಿ? ಯಾರಿಲ್ಲದ ಈ ಸುಂದರ ಸೊಬಗಿನ ಸೌಂದರ್ಯದ ಸಿರಿಸಪ್ಪತ್ತಿನಲ್ಲಿ ಪ್ರಾಣಿ ಪಕ್ಷಿಗಳು ಜೋಡಿ ಜೋಡಿಯಾಗಿ ಹಾಡಿ ಕುಣಿಯುತ್ತಿವೆ. ನೀವೇಕೆ ಒಬ್ಬಂಟಿ ಜೊತೆಯಾಗಿ ಹಾಡಿ ಕುಣಿಯಲು ನಾನು ಬರಲಿ? ನೋಡಿ ಮಿಸ್ಟರ್ ನಾಗರಾಜ್, ಈ ರೀತಿ ಸುತ್ತಿ ಬೆಳೆಸಿ ಮಾತಾಡ್ಬೇಡಿ. ಅದ್ಯಾವ ವಿಷಯ ಅಂತ ಬೇಗ ಹೇಳಿ. ಇದೇನು ಕಲ್ಪನಾ ನೀನು ಕೇಳುತ್ತಿರುವ ಪ್ರಶ್ನೆ? ತುಂಬಿ ಬಯಸಿ ಬರುವುದು ಹೂ ಇರುವ ಜಾಗಕ್ಕೆ, ನಾನು ಬಯಸಿ ಬಂದದ್ದು ಈ ನಿನ್ನ ಸೌಂದರ್ಯಕ್ಕೆ. ಮರುಳಾಗಿ ನಾನು ಬಂದದ್ದೇ ತಪ್ಪ? ನೋಡು, ಇಲ್ಲದ ತಲೆ ಹೇಳ್ತಾರೆ ನನ್ನ ಮುಂದೆ ತೋರಿಸ್ಬೇಡ. ಯಾಕೆ ಬಂದಿದ್ಯಾ ಅಂತ ಮೊದಲು ಅದನ್ನ ಹೇಳು.
ಇದೇನು ಕಲ್ಪನಾ, ನೀನು ಕೇಳುತ್ತಿರುವ ಪ್ರಶ್ನೆ? ತುಂಬಿ ಬಯಸಿ ಬರುವುದು ಹೂವಿರುವ ಜಾಗಕ್ಕೆ, ನಾನು ಬಯಸಿ ಬಂದದ್ದು ಈ ನಿನ್ನ ಮೈಮಾಟಕ್ಕೆ. ಅಂತ ಆಸೆಗಳನ್ನೆಲ್ಲ ಏನು ಇಟ್ಕೋಬೇಡ. ಯಾಕೆಂದ್ರೆ ನಾನೊಬ್ಬ ಶ್ರೀಮಂತನ ತಂದೆ ಅನ್ನೋದು ಮರಿಬೇಡ. ನೀನೊಬ್ಬ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ಇದೇನು ನೋಡು ಕಲ್ಪನಾ, ನೀನು ಹೇಳುತ್ತಿರುವುದು ನಿಜ. ನೀವು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವವರು, ಬಂಗಾರದ ಮಂಚದಲ್ಲೇ ಮಲಗುವವರು. ಆದರೇನು ಬಂತು, ನನ್ನಂತ ಗಂಡಸಿನ ತೋಳಿನ ಆಸರೆ ಇಲ್ಲದೆ ನಿನಗೆ ಸುಖ ಸಿಗಲು ಸಾಧ್ಯವೇ? ಇಂಪಾಸಿಬಲ್ ಕಲ್ಪನಾ, ಇಂಪಾಸಿಬಲ್. ಈ ನಿನ್ನ ಸೌಂದರ್ಯವೇ ನನಗೆ ಹುಚ್ಚೆಬ್ಬಿಸಿ ಇಲ್ಲಿಯವರೆಗೆ ಎಳೆತಂದಿದೆ. ಈ ನಿನ್ನ ಸೌಂದರ್ಯದ ರೂಪರಾಶಿಯನ್ನೇ ಆ ಸೃಷ್ಟಿಕರ್ತ ಬ್ರಹ್ಮನೇ ತಿದ್ದಿ ತೀಡಿ ಮಾಡಿದ ಹಾಗಿದೆ. ಕಾಂತಿಯ ಸಂಚಲನವನ್ನೇ ಬೀರಿ ಕಂಗೊಳಿಸುವ ಕಂಗಳು, ದಂತದ ಗೊಂಬೆ ಅಂತಿರುವ ಈ ನಿನ್ನ ನೀಳಕಾಯ, ಬೆಳಕುವ ಬಳ್ಳಿ ಅಂತ ಈ ನಿನ್ನ ಸೊಂಟ, ಅಡಿಯಿಂದ ಮುಡಿವರೆಗೂ ನೋಡಿದರು ಏನೆಂದು ವರ್ಣಿಸಲಿ ಈ ನಿನ್ನ ಮೈಮಾಟನ. ಕವಿರತ್ನ ಕಾಳಿದಾಸದಂತೆ ಈ ನಿನ್ನ ಸೌಂದರ್ಯವನ್ನ ಇಷ್ಟೊಂದು ಹೊಗಳಿದ್ರಲ್ಲ, ನಿಮಗೆ ತುಂಬಾ ಥ್ಯಾಂಕ್ಸ್. ನಾನಿಲ್ಲಿ ಬರ್ತೀನಿ. ಗುಡ್ ಬೈ. ಎಲ್ಲೋ ಕಲ್ಪನಾ, ಇನ್ನು ನನ್ನ ಆಸೆ ತೀರಿಲ್ಲ. ನೋಡು, ಕೊನೆಯದಾಗಿ ಬಂದು ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೋ. ಈಗಾಗಲೇ ಈ ನನ್ನ ಮನಸ್ಸನ್ನ ಒಬ್ಬರಿಗೆ ಕೊಟ್ಟಾಗಿದೆ. ನಾನೇ ಪುಂಡ, ನಾನೇ ಪುಡಾರಿ ಅಂತ ಮೆರಿತಾ ಇದ್ದೀರಲ್ಲ, ನಿಮ್ಮಂತ ಪುಡಾರಿಗಳಿಗೆ ಒಬ್ಬ ಗಂಡನಾಗಿದ್ದಾನೆ. ಅವನೇ ಈ ಕಲಿಯುಗದ ವೀರಭದ್ರ. ಅವನಿಗೆ ಮನಸ್ಸೋತಿದೆ ಈ ನನ್ನ ಮನ. ಇವತ್ತು ನೀನನ್ನ ಮದ್ದು ಬಿಡು. ಆ ಪಡಬಿಕರಿ ವೀರಭದ್ರರು ಈ ನಿನ್ನ ಪ್ರೀತಿಯ ಪ್ರಿಯಕರ. ಕಲ್ಪನಾ, ರಿಯಲ್ ಕ್ಲೈಮಾಕ್ಸ್ಗೆ ಕೌಂಟ್ ಡೌನ್ ಶುರು. ಹತ್ತಿರ ಬಾ ಕಲ್ಪನಾ, ಬರೆಯ ದೂರ ಸದ್ರಿಂದ ನೀಚ. ಒಂದು ಹೆಣ್ಣು ರಾತ್ರಿ 12 ಗಂಟೆಗೆ ಮತ್ತೆ ರಾತ್ರಿಯಲ್ಲಿ ತಿರುಗಾಡಿದ್ರು ಕೂಡ ಆ ಮಹಾತ್ಮ ಗಾಂಧೀಜಿ ಹೆಣ್ಣಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಅವರ ಕನಸು ನನಸಾಯಿತು. ಇಂದು ನಿಮ್ಮಂತ ಕಾಮಕರಿಂದ ಅಗಲೇ ಹೆಣ್ಣು ಮಕ್ಕಳ ಅತ್ಯಾಚಾರವಾಗ್ತಾ ಇದೆಯಲ್ಲ, ನಿಮ್ಮಂತ ಕಾಮಕರನ್ನ ಬಿಡಬಾರ್ದು. ಕಂಡಲ್ಲಿ ಕೊಂದಿಟ್ಟುಕೊಳ್ಳಬೇಕು. ಶಾಬಾಷ್ ಕಲ್ಪನಾ, ಶಾಬಾಷ್. ಮೆಚ್ಚಿದೆ ಈ ನಿನ್ನ ಮಾತನ್ನು. ಇವತ್ತೊಂದು ಅತ್ಯಾಚಾರ ಏಕೆ ನಡೆದಿದೆ ಗೊತ್ತಾ? ನನ್ನಂತ ಕಾಮಕರದ ತಪ್ಪು ಎಂದು ವಾದಿಸುತ್ತಿರುವಲ್ಲ, ಮೊದಲು ನಿನ್ನಂತ ಚಂದುಳ್ಳ ಚೆಲುವೆಯದೇ ತಪ್ಪು. ಕಾಮ ಪ್ರಚೋದನೆಯಾಗುವಂತೆ ತೋಳಿಲ್ಲದ ತುಂಡು ಬಟ್ಟೆ ಹಾಕಿಕೊಂಡು ಯಾವ ಸಿನಿಮಾ ನಟಿಯರಿಗೂ ನಾವೇನು ಕಮ್ಮಿ ಇಲ್ಲ ಅಂತ ಬ್ಯೂಟಿ ಪಾರ್ಲರ್ನಿಂದ ಮೇಕಪ್ ಮಾಡಿಸಿಕೊಂಡು ರೋಡಿಗೆ ಬಂದರೆ ನಾವು ಬೇಗ ಸುಮ್ಮನೆ ಸಾಧ್ಯ. ನೀನು ಬೇರೆ ಶಿಲಾಬಾಲಿಕೆ ಅಂತ ಶೃಂಗಾರ ಮಾಡಿಕೊಂಡು ಬಂದಿರಲಿಲ್ಲ. ಯಾರಿಗಾಗಿ ನಿನ್ನ ಕೇಶ ವಿನ್ಯಾಸ? ಯಾರಿಗಾಗಿ ಇಷ್ಟೊಂದು ಅಲಂಕಾರ? 4 ಗೋಡೆಗಳ ಮಧ್ಯೆ ತೆರೆದಿಡಬೇಕಾದ ಈ ನಿನ್ನ ದೇಹ ಸೌಂದರ್ಯವನ್ನು ಇಷ್ಟೊಂದು ಜನರೆದುರು ತೆರೆದಿಟ್ಟಿರಲಿಲ್ಲ. ಯಾರಿಗಾಗಿ? ನನ್ನಂತ ಗಂಡು ನೋಡುವಂತದ್ದಾರೆ. ಹೇಳು ಕಲ್ಪನಾ, ಯಾರು ತಪ್ಪು? ನಾಗರಾಜ, ಒಬ್ಬಂಟಿಗೆ ಹೆಣ್ಣು ಸಿಕ್ಕಿದ್ರೆ ಅಂತ ಮಾನಕಾಯಿಗೆ ಬಂದಾಗಿದೆಯಲ್ಲ, ನೋಡಿದ ಸಮಾಜದಲ್ಲಿ ಸುಮ್ಮನೆ ನಿಲ್ಸಂತ ಮಾಡಿಯೇನು? ಸಮಾಜ ಎಲ್ಲಿದೆ ಈ ನಿನ್ನ ಹಾಳು ಸಮಾಜ? ನೀನು ಸ್ಕೂಲು ಕಾಲೇಜುಗಳಲ್ಲಿ ಕುಳಿತು ಅಭ್ಯಾಸ ಮಾಡಿದ ಸಮಾಜ ಇಲ್ಲಿಲ್ಲ ಕಲ್ಪನಾ. ಇದೊಂದು ಬೇರೆ ಸಮಾಜ. ಇಲ್ಲಿ ನೀ ಎಷ್ಟೇ ಕುಳಿತು ಅಧ್ಯಯನ ಮಾಡಿದರೂ ಅರ್ಥವಾಗದ ನಿಗೂಢ ಸಮಾಜವಿದು. ತನ್ನ ಹೆಂಡತಿ ತನ್ನ ತೋಳಿನ ಅಪ್ಸರೆ ಅಂತ ಹೆಂಡತಿದ್ದರೂ ಸಹ ಮತ್ತೊಬ್ಬರ ಹೆಂಡತಿಯ ದೇಹದ ಸೌಂದರ್ಯವನ್ನು ವರ್ಣಿಸುವ ಜನ ಇಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನನ್ನಿಂದ ನಿನ್ನನ್ನು ಕಾಪಾಡಲು ಅವರ ಯಾವ ಮುಖ ಹೊತ್ತುಕೊಂಡು ಬರ್ತಾರೆ ಹೇಳು? ಅವರಂತೆ ನಾನು ಎಂದು ಕೂಡ ಸುಮ್ಮನಾಗಿ ಬಿಡುತ್ತಾರೆ ಈ ನಿನ್ನ ಹಾಳು ಸಮಾಜದ ಜನ. ಈ ಶುಭ ಸಂಜೆಯ ತಂಗಾಳಿಯಲ್ಲಿ ಮೈ ಬಿಸಿ ಏರುತ್ತಿದೆ. ತಂಪಾಗಿಸುವ ನನ್ನೇನು ಮಾಡಬೇಡ, ಕಾಪಾಡಿ 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 ಎಂದು ಚೀರಾಡಿದರು ಯಾರು ಬರುವುದಿಲ್ಲ. ಏಕೆಂದರೆ ಯಾರಿಲ್ಲದ ನಿರ್ಜಲವಾದ ಅರಣ್ಯವಿದು.
ಕಲ್ಪನಾ, ಈಗ ನೀನಾಗೆ ಒಲಿದು ಬರುತ್ತೆಂದು ಸಮಾಧಾನದಿಂದ ಹೇಳಿದೆ. ಕಲ್ಪನಾ, ಬರೀ ಎಷ್ಟಂತ ಮಾತು ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಮುಂದಾದ ಪಶುವೆ, ಬಿಡುವಳ ಕೈಯನ್ನ. ನನ್ನ ಸರಸದ ಚೆಲ್ಲಾಟದಲ್ಲಿ ಆಟ ಬರೋನು ನೀನವರು. ಅಣ್ಣನಿಗೆ ತಕ್ಕ ತಮ್ಮನಾಗಿ, ಅತ್ತಿಗೆಯ ಪ್ರೀತಿಯ ಮಗನಾಗಿ, ಈ ನಾಡಿನ ಜನರ ಕಣ್ಣಾಗಿ, ಈ ಊರಲ್ಲಿ ನಾವೇ ಪುಂಡರು ಎಂದು ಮೆರೆಯುತ್ತಿರುವ ನಿನ್ನಂತ ಕಚ್ಚರದ ಕಾಮಕರಿಗೆ ಪುಂಡರ ಗಂಡನಾಗಿ ಎದ್ದು ಬಂದಿರುವ ಕಾಲಿ ಭದ್ರ ಭದ್ರ ಮನೆ ಮನೆಯಲ್ಲಿ ಮಾಡುವ ಬಡವ ನನ್ನ ಕಾರ್ಯ ಸಾಧನಕ್ಕೆ ಅಡ್ಡ ಬಂದಿದೆ ಮಗನ. ಮತ್ತೆ ಕೂಗಲು ಬಡವ ಎಂದು ಇನ್ನೊಂದು ಸಾರಿ ಉತ್ತರಿಸಿದರ ಮಗರೇ, ನಿನ್ನ ನಾಲಿಗೆಯನ್ನು ಸೀಳಿ ಬಿಟ್ಟೇನು. ಕಂಡವರ ಮನೆ ಹೆಣ್ಣು ಮಕ್ಕಳ ಮೇಲೆ ಚೆಲ್ಲಾಟವಾಡಲು ಮುಂದಾದ ನೀನೊಬ್ಬ ಗಂಡಸ. ನನ್ನ ಗಂಡಸ್ಥರಿಗೆ ಸವಾಲು ಹಾಕ್ತೀಯ ಮಗನ. ಇವಳನ್ನು ಕಾಪಾಡಲು ಬಂದಿರುವೆ ಅಲ್ಲ. ಇವಳೇನು ನಿನ್ನ ಅಕ್ಕನ ಮಗಳ ಅಥವಾ ನಿನ್ನ ತಂಗಿನ? ಸುಮ್ಮನೆ ಬಿಟ್ಟು ನಿನ್ನ ದಾರಿಯನ್ನು ನೋಡಿಕೊಂಡು ಹೋಗು. ಅಸಹ್ಯವಾಗಿ ನಿಂತ ಇವಳನ್ನು ನಿನ್ನಂತ ಕಾಮಗಳ ಕೈಯಲ್ಲಿ ಕೊಟ್ಟು ಹೋಗಲು ನಿನ್ನಂತ ಹೇಡಿ ಗಂಡಸಲ್ಲ ನಾನು. ಏ ಭದ್ರ, ನನ್ನ ಧೈರ್ಯದ ಬಗ್ಗೆ ಮಾತಾಡಿದೆಯ ಮಗನ. ಇದರ ಪರಿಣಾಮವನ್ನು ಮುಂದಿನ ದಿನ ಎದುರಿಸಬೇಕಾಗುತ್ತದೆ. ಎಚ್ಚರ. ಕಲ್ಪನಾ, ಮಗುವಿಗೆ ತಾಯಿ ಎದೆ ಹಾಲು ಸಿಹಿನಿಸಿರಬಹುದು, ಆದರೆ ಅದೇ ಹಾಲನ್ನು ಹೇಗೆ ವಿಷ ಮಾಡಬೇಕೆಂದು ಈ ನಾಗರಾಜನಿಗೆ ಚೆನ್ನಾಗಿ ಗೊತ್ತು. ಮುಂದೊಂದು ದಿನ ಕೆಣಕುವೆ ಈ ನಿನ್ನ ಮೈಮನ. ಬರ್ತಿಂಚಿನ ಹೋಗಲು ಹೋಗು. ಇಂತಹ ದೊಡ್ಡ ಬೆದರಿಕೆಗಳಿಗೆ ನಾನಲ್ಲ. ಇದೇನು ಕಲ್ಪಾರವರೇ, ಇಷ್ಟೊತ್ತಿನಲ್ಲಿ ಒಬ್ಬಂಟಿಯಾಗಿ ಬಂದಿರುವಿರಿ? ಏನಂತ ಹೇಳಿ ನೋಡಿ, ಮನಸ್ಸಿಗೆ ಬೇಜಾರಾಗಿತ್ತು. ಮನಃಶಾಂತಿಗೋಸ್ಕರ ಈ ಅರಣ್ಯಕ್ಕೆ ಬಂದಿದ್ದೆ. ಈ ಕಾಮಕೈದಿಗೆ ಬರ್ತಾನಂತೆ ಗೊತ್ತಿರಲಿಲ್ಲ. ಸರಿಯಾದ ಸಮಯಕ್ಕೆ ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ಈ ನಿಮ್ಮ ಋಣವನ್ನ ನನ್ನ ಜನ್ಮ ಇರುವರೆಗೂ ನಾನು ಯಾವತ್ತೂ ಮರೆಯುವ. ಎದ್ದೇಳು ಕಲ್ಪನಾರವರೇ, ಏನ್ ಮಾಡ್ತೀವಿ ನೀವು? ಶ್ರೀಮಂತರಾದ ನೀವು ಈ ಬಡವನ ಕಾಲು ಹಿಡಿಯುವುದೇ? ಆಪತ್ಕಾಲದಲ್ಲಿದ್ದವರಿಗೆ ಆಪ್ತನಾಗಿ ಬಂದವನೇ ಬಂಧು ಅಂತ ಕರೀತಾರೆ. ಅವನು ಶ್ರೀಮಂತನೇ ಆಗ್ಲಿರ್ಲಿ, ಬಡವನೇ ಆಗಿರ್ಲಿ. ನೀವು ತಿಳಿದಂತೆ ಎಲ್ಲರೂ ತಿಳಿದಿದ್ದರೆ ಈ ಜಗತ್ತು ಹೀಗೇಕೆ ಇರುತ್ತಿತ್ತು? ನೋಡಿ ಭದ್ರ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಹೆಣ್ಣಿಗೆ ಆ ದೇವರು ಒಬ್ಬ ಗಂಡಸನೆಂಬ ಅಕ್ಕಿಗಳನ್ನ ಆ ಭಗವಂತ ಸೃಷ್ಟಿಸುತ್ತಾನಂತೆ. ಹಾಗೆ ಇಂದು ಯಾವ ಜನ್ಮದ ಋಣಾನುಬಂಧವೂ ಏನು, ಇಂದು ನೀವು ನನ್ನ ಪಾಲಿಗೆ ಬಂದು ನನ್ನ ಮಾನವನ್ನ ಕಾಪಾಡಿದಿರ, ಅಂದಮೇಲೆ ನೀವಿಂದು ನನ್ನ ಬಂಧುವೇ ಅಲ್ವೇ? ನಿಮ್ಮ ಮನಸ್ಸಿನಲ್ಲಿ ಏನೋ ಕಲ್ಪನೆ ಮಾಡಿಕೊಂಡು ಇಲ್ಲದ ಆಸೆಗಳನ್ನು ಇಟ್ಟುಕೊಂಡು ಮಾತನಾಡಬೇಡಿ. ಅದು ನಿಮ್ಮ ಘನತೆಗೆ ಶೋಭೆ ತರುವಂತದ್ದಲ್ಲ. ವೀರಭದ್ರ, ನಿಜ ಹೇಳು ವೀರಭದ್ರ, ನಾನು ಅಂದ್ರೆ ನಿಮ್ಗಿಷ್ಟ ಇಲ್ವಾ? ನಾನು ಅಷ್ಟೊಂದು ಕರುಪಳೆ? ನಾ ಎಲ್ಲಿ ಹೇಳಿದೆ ನಿಮ್ಮ ಸೌಂದರ್ಯದ ಬಗ್ಗೆ? ದೇವಲೋಕದಿಂದ ಇಳಿದು ಬಂದ ಅಪ್ಸರ ನೀವು. ಕಣ್ಣಲ್ಲೇ ಕೊಲ್ಲುವ ನೋಟ, ನಿದ್ದೆ ಕಣ್ಣಲ್ಲಿ ಹಬ್ಬಿಸುವ ಮೈಮಾಟ, ಗಂಧರ್ವ ಲೋಕದ ಸುರಸುಂದರಿ ನೀವು. ಮತ್ತೆ ಯಾಕೆ ನನ್ನನ್ನ ಪ್ರೀತಿಸ್ಲಿಲ್ಲ? ನೋಡು ಕಲ್ಪನಾ, ನಿನ್ನಣ್ಣ ಕಾಳಿಂಗರಾವ್ ಬಡವರನ್ನು ಸುಲಿಗೆ ಮಾಡಿದ ಅನ್ಯಾಯ ಅತ್ಯಾಚಾರಗಳು ಒಂದ ಎರಡ ಮಾಡಬಾರದು ಎಲ್ಲವನ್ನು ಮಾಡುತ್ತಾ ಹೆಜ್ಜೆ ಸಾಗುತ್ತಿದ್ದಾನೆ ಆ ನಿನ್ನಣ್ಣ ಕಾಳಿಂಗರಾವ್. ನೋಡು ಕಲ್ಪನಾ, ನಾವು ಬಡವರು, ಬಡತನದಲ್ಲಿ ಹುಟ್ಟಿ ತಿರುಕೊನ್ನೊಬ್ಬ ರಾಜನಾದ ಎಂಬ ಕನಸು ಕಾಣ ಜಯಮಾನ ನನ್ನದಲ್ಲ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನನಗೆ ಈ ಪ್ರೀತಿ ಪ್ರೇಮ
ಹುಚ್ಚು ಕಲ್ಪನೆ ನನಗಿಲ್ಲ. ನಾ ನಡೆಯುವ ದಾರಿನೇ ಬೇರೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ನಡೆಯುವುದು. ನಮಗ ನಿಮಗೂ ಅಜಗಜಾಂತರ ವ್ಯತ್ಯಾಸವಿದೆ. ಏನು ತಿಳಿಯದೇನೋ ನನ್ನನ್ನು ಇಷ್ಟಪಟ್ಟಿದ್ದೀರಿ. ದಯವಿಟ್ಟು ಮರೆತು ಬಿಡಿ. ಹೇಗೆ ಮರೀಲಿ ವೀರಭದ್ರ, ಹೇಗೆ ಮರೆಯಲಿ? ಶ್ರೀಮಂತರು ಕೆಟ್ಟದ್ದನ್ನ ಮಾಡಿದ್ರೆ ಅವರು ಸರಿ ಅಂತ ಹಂಗನ್ನ ಮರೀತಾರೆ. ಆದ್ರೆ ಒಳ್ಳೆಯವರಾಗಿ ಬಡವರು ಒಳ್ಳೆಯವರು ದುಡ್ಡು ದಾರಿ ಬಿಡಿಸ್ತೈತಿ ಅಂತ ದಾರಿಯನ್ನು ತೋರಿಸ್ಲಿಕ್ಕೆ ಹೋದ್ರೆ ಒಳ್ಳೆಯವರು ಅಂತ ತೋರಿಸ್ತೀರ. ಆದ್ರೆ ನಮ್ಮನ್ನ ಕೆಟ್ಟವನಿರ್ಬೋದು, ನಾನು ಒಳ್ಳೆಯವರಲ್ಲ. ನಾನು ಒಳ್ಳೆಯವರು ಅಂತ ತಿಳಿದಿದ್ದೆ ನನ್ನನ್ನ ಪ್ರೀತಿ ಮಾಡ್ಬೋದಲ್ಲ. ನೋಡು ವೀರಭದ್ರ, ನೀವೆಂದು ನನಗೆ ಸಿಗದೆ ಹೋದ್ರೆ ನಾನು ಖಂಡಿತವಾಗ್ಲೂ ಬದುಕಲಾರೆ. ನಾನು ಸತ್ತ ಎಂತಹ ಮಾತನಾಡಿದೆ ಕಲ್ಪನಾ. ಆ ನಡೆಯುವ ದಾರಿಯಲ್ಲಿ ಕಳ್ಳಿರಲಿ ಮುಳ್ಳಿರಲಿ, ನೋವಿರಲಿ ನಲಿವಿರಲಿ, ಸತ್ಯದ ಕಣ್ಣಿಗೆ ಮಣ್ಣರಿಸಿ ಬಾಳುವ ಈ ಸಮಾಜದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾನಂತೆ ನೀ ಬಂದರೆ ನಾ ಏಕೆ ಬೇಡನಲ್ಲಿ. ಐ ಆಮ್ ರೆಡಿ ಕಲ್ಪನಾ, ಐ ಆಮ್ ರೆಡಿ. I am so happy, Veerabhadra. I love you, Veerabhadra. I love you. ಸೇಮ್ ಟು ಕಲ್ಪನಾ. ಈ ವನಸ್ವರಿ ದೇವಿ ಮಡಿಲಲ್ಲಿ ನೋಡಲಿ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ಹಕ್ಕಿಗಳಿಗೆ ಆರುವ ಆಸೆ, ನವಿಲುಗಳಿಗೆ ಕುಣಿಯುವ ಆಸೆ, ಮನಮೆಚ್ಚಿದ ಜೊತೆ ಹಾಡಿ ಕುಣಿವೆ ಎಂಬ ಆಸೆ ನನಗೆ.
ವೀರಭದ್ರ ಬನ್ನಿ ಹಾಗಾದ್ರೆ ಹೋಗೋಣ.